ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸ್ವಾತಿ ತನ್ನ ಮನೆ ಹತ್ರ ಬಂದು ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಇವತ್ತು ಮನೆ ಬಿಡಿಸ್ಕೊಡ್ತೀನಿ ಅಂತ ತುಂಬ ಆಸೆಯಿಂದ ಪ್ರೀತಿಗೆ ಹೇಳಿದ ಮಾತೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾಳೆ. ಹಾಗೆ ವಸುದೇವ ಹೇಳ್ತಾ ಇರ್ತಾನೆ, ಇದು ನಿಂದಲ್ಲ ಮನೆ, ನಂದು. ಎಲ್ಲ ದುಡ್ಡನ್ನ ಕಟ್ಬಿಟ್ಟು ನಾನು ಮನೇನ ನನ್ನ ಹೆಸ್ರಿಗೆ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿದ್ದು. ಹಾಗೆ ದೇವಸ್ಥಾನದ ಜವಾಬ್ದಾರಿನ ಅವನಿಗೆ ಬಿಟ್ಕೊಟ್ಟಿದ್ದು ಪ್ರತಿಯೊಂದು ನೆನಪಿಸ್ಕೊಂಡು ಕಣ್ಣೀರಾಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ವಂಶಿ ಬರ್ತಾನೆ. ಹಾಗೆ ಪದ್ಮ ಹೇಳ್ತಾ ಇರ್ತಾಳೆ, ಗೀತಾ ನಿನ್ನ ಬೈಬೇಕಾದ್ರೆ ಎಲ್ಲರೂ ಅವಳಿಗೆ ಬುದ್ಧಿ ಹೇಳ್ತಾ ಇದ್ವಿ, ಆದ್ರೆ ಇವಾಗ ನನಗೆ ಅನಿಸ್ತಿದೆ ಅವಳು ಬೈತಾ ಇರೋದು ಕರೆಕ್ಟ್ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಆ ಮಾತನ್ನೆಲ್ಲ ನೆನಪಿಸ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ವಂಶಿ ಬರ್ತಾನೆ. ವಂಶಿ ಬಂದದನ್ನ ನೋಡಿ ಕಣ್ಣೀರ್ನ ಒರೆಸ್ಕೋತಾ ಇರ್ತಾಳೆ. ಹಾಗೆ ವಂಶಿ ಕಾರಿಂದ ನೀರು ತಗೊಬಂದ್ಬಿಟ್ಟು ಕುಡಿ ಅಂತ ಹೇಳ್ತಿರ್ಬೇಕಾದ್ರೆ ಬೇಡ ಅಂತ ಮತ್ತೆ ಕಣ್ಣೀರ್ನ ಒರೆಸ್ಕೋತಾ ಇರ್ತಾಳೆ. ಹಾಗೆ ಇನ್ನೊಂದ್ ಕಡೆ ಮನೇಲಿ ಎಲ್ಲರೂ ಕಣ್ಣೀರಾಗ್ತಿರ್ಬೇಕಾದ್ರೆ ಪ್ರೀತಿ ಮತ್ತೆ ಮೇಘ ಹೇಳ್ತಾ ಇರ್ತಾರೆ, ಇಲ್ಲಿದ್ದು ನಾವೇನು ಮಾಡ್ಬೇಕಾಗಿಲ್ಲಮ್ಮ, ಬೆಂಗಳೂರಿಗೆ ವಾಪಸ್ ಹೋಗೋಣ, ತುಂಬಾ ಹಿಂಸೆ ಆಗ್ತಿದೆ ಅಂತ ಅನ್ಬೇಕಾದ್ರೆ ಪದ್ಮ ಅವರಿಬ್ರನ್ನ ಹಗ್ ಮಾಡ್ಕೊಂಡು ಕಣ್ಣೀರಾಗ್ತಾ ಇರ್ಬೇಕಾದ್ರೆ ಈ ಕಡೆ ಸರೋಜಮ್ಮ ಹೇಳ್ತಾ ಇರ್ತಾಳೆ, ಇವ್ರನ್ನ ಇಲ್ಲಿಗೆ ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡಕ್ಕೆ ನೀನ್ ಯಾರೇ ಅಂತ ಅಂದಾಗ ಚೈತ್ರನ್ಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅವ್ರು ಎಷ್ಟು ದಿನ ಆದ್ರೂ ಇರ್ತಾರೆ, ಅವ್ರು ಹೇಗ್ ಬೇಕಾದ್ರೂ ಇರ್ತಾರೆ, ಅವ್ರನ್ನ ಪ್ರಶ್ನೆ ಮಾಡೋ ಹಕ್ಕು ನಿನಗಿಲ್ಲ ಕಣೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಚೈತ್ರ ಹೇಳ್ತಾ ಇರ್ತಾಳೆ, ಅಮ್ಮ ನನ್ನನ್ನು ಈ ರೀತಿ ಪ್ರಶ್ನೆ ಮಾಡ್ತಿದ್ಯಾ, ಹಾಗಾದ್ರೆ ಈ ಮನೆಯಲ್ಲಿ ನನಗೆ ಅಧಿಕಾರ ಇಲ್ವಾ ಅಂತ ಅನ್ಬೇಕಾದ್ರೆ ನಿನ್ನನ್ನ ಮದುವೆ ಮಾಡಿ ಮನೆಯಿಂದ ಆಚೆ ಕಳ್ಸ ಐತೆ, ಇವಾಗ ಇದು ನನ್ನ ಮನೆ, ನನ್ನ ಮನೆಗೆ ಬಂದು ಇವ್ರನ್ನೆಲ್ಲ ನೀನು ಅಧಿಕಾರದಿಂದ ದರ್ಬಾಯಿಸ್ತಿದೆಯಲ್ಲ, ಅದನ್ನ ಕೇಳೋ ಹಕ್ಕು ನಿನಗಿಲ್ಲ ಅಂತ ಬೈತಾ ಇರ್ತಾಳೆ. ಹಾಗಾದ್ರೆ ನನಗಿನ್ನ ಅವರೇ ಹೆಚ್ಚಮ್ಮ ನಿನಗೆ ಅಂತ ಚೈತ್ರ ಕೇಳ್ತಿರ್ಬೇಕಾದ್ರೆ ಇಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಅಂತ ಏನಿಲ್ಲ ಕಣೆ, ಇವರಿಗೆ ನನ್ನ ಅವಶ್ಯಕತೆ ಇದೆ, ಹಂಗಾಗಿ ಅವ್ರ ಪರ ನಾನು ಮಾತಾಡ್ತಿದ್ದೀನಿ, ಎಲ್ಲರೂ ಏನಕ್ಕೆ ನೋಡ್ಕೊಂಡು ನಿಂತಿದ್ದೀರಾ, ಗೀತಾ ಹೋಗಿ ಕಾಫಿ ಮಾಡೋಣ, ಎಲ್ಲರೂ ಕುಡಿಯೋಣ ಅಂತ ಅನ್ಬೇಕಾದ್ರೆ ಯಾರಾದರೂ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ರೆ ನಾನು ಸುಮ್ಮನೆ ಬಿಡಲ್ಲ ಅಂತ ಚೈತ್ರ ವಾರ್ ಮಾಡ್ತಾ ಇರ್ತಾಳೆ. ಹಾಗೆ ನೋಡು ಅಮ್ಮ, ಇವತ್ತೇ ನೀನು ಡಿಸೈಡ್ ಮಾಡಬೇಕು, ನಾನು ಬೇಕಾ ಅಥವಾ ಇವ್ರು ಬೇಕಾ ಅಂತ ಅಂದಾಗ ಈ ಕಡೆ ಮನೆಯವರೆಲ್ಲರೂ ಸಹ ಕಣ್ಣೀರು ಹಾಕೊಂಡು ನಿಂತಿರ್ಬೇಕಾದ್ರೆ ನನಗೆ ಇವಾಗಲೇ ಡಿಸೈಡ್ ಮಾಡಿ ಹೇಳ್ಬೇಕು ಅಂತ ಕೂಗಾಡ್ತಾ ಇರ್ತಾಳೆ. ಚೈತ್ರ ಏನಾಗಿದೆ, ಯಾಕೆ ಈ ಥರ ಹುಚ್ಚು ಥರ ಆಟ ಆಡ್ತಿದೆಯಲ್ಲ, ಹುಚ್ಚಾಟದು ಒಳ್ಳೇದಲ್ಲ ಕಣೆ ಅಂತ ಕುಮಾರ ಹೇಳ್ತಿರ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೋತೀಯ ಅಂತ ಬೈತಾ ಇರ್ತಾಳೆ. ಹಾಗೆ ನಿಮ್ಮನ್ನೇನು ಮಾತಾಡ್ಸಿಲ್ಲ, ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಅಂದ್ಬಿಟ್ಟು ಅಮ್ಮ ಇವಾಗ ಏನು ಹೇಳ್ತೇ ಇಲ್ವೋ, ನಾನು ಬೇಕಾ ಇವ್ರು ಬೇಕಾ ಅಂತ ಅನ್ನೋದಾದ್ರೆ ಸುಮ್ಮನೆ ಸೈಲೆಂಟಾಗಿ ಎಲ್ಲರೂ ನೋಡ್ತಿರ್ಬೇಕಾದ್ರೆ ಇಲ್ಲಾಂದ್ರೆ ನಾನು ಹೋಗ್ತೀನಿ ಅಂತ ಅಂದಾಗ ಹೋಗ್ತೀನಿ, ಹೋಗು, ಗಂಡನ ಮನೆಗೆ ಮದುವೆ ಮಾಡಿ ಕಳ್ಸಿದ್ದೀನಿ, ಬಟ್ಟೆ ಬರೀ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟೋಗು ಅಂತ ಅಂದಾಗ ಚೈತನ್ಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿದ್ರೆ ಪದ್ಮ ಮನವರೆಲ್ಲರೂ ಸಹ ಕಣ್ಣೀರಾಗ್ತಾ ಇರ್ತಾರೆ. ಅಮ್ಮ ಏನು ಹೇಳ್ತಿದ್ದೀರಾ ಅಂತ ಅನ್ಬೇಕಾದ್ರೆ ನಾನು ಸರಿಯಾಗಿ ಹೇಳಿದ್ದೀನಿ, ಇಲ್ಲಿಂದ ತೊಲಗು ನೀನು ಅಂತ ಬೈತಾ ಇರ್ತಾಳೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ಇನ್ನೊಂದು ಕಡೆ ಏನು ನಾವು ಹೋಗಿ ನಿಮ್ಮ ಮನೆಯವ್ರ ಜೊತೆ ಮಾತಾಡೋಣ, ನಾವೇ ಒಳಗಡೆ ಹೋಗೋಣ ಅಥವಾ ಅವ್ರನ್ನೇ ಕರೆಯೋಣ ಅಂತ ಅನ್ಬೇಕಾದ್ರೆ ನಾನು ಯಾವ ರೀತಿ ಮುಖ ಹೊತ್ಕೊಂಡು ಹೋಗ್ಲಿ, ಅವ್ರ ಜೊತೆ ಮಾತಾಡೋಕ್ಕೆ ಯೋಗ್ಯತೆನೂ ಅರ್ಹತೆನೂ ಎರಡು ಕಳ್ಕೊಬಿಟ್ಟಿದ್ದೀನಿ ಅಂತ ಸ್ವಾತಿ ಕಣ್ಣೀರಾಗ್ತಾ ಇರ್ತಾಳೆ. ಅಷ್ಟಕ್ಕೂ ಅವ್ರ ಆಸೆ ಕನಸುಗಳನ್ನೆಲ್ಲ ನಾನು ಕಿತ್ಕೊಬಿಟ್ಟಿದ್ದೀನಿ, ನಾನು ಯಾವ ಮುಖ ಹೊತ್ಕೊಂಡು ಹೋಗ್ಲಿ ಅಂತ ಅಂದಾಗ ಮತ್ತೆ ಏನಕ್ಕೆ ನಿಂತಿದೀಯಾ, ಅವ್ರು ನಿನ್ನ ಮಾತಾಡ್ಸಲ್ಲ, ನಿನ್ನ ಜೊತೆ ಮಾತಾಡಲ್ಲ ಅಂತ ಅಂದಮೇಲೆ ಸಿಚುವೇಶನ್ಗೆ ಅರ್ಥ ಮಾಡ್ಕೊಂಡು ನಾವು ಬದಲಾಗಬೇಕು, ಸ್ವಲ್ಪ ಟೈಮ್ ಕೊಡಬೇಕಲ್ವಾ, ಸಿಚುವೇಶನ್ಗೂ ಬದಲಾಗುತ್ತೆ ಅವಾಗ ಅಂತ ವಂಶಿ ಹೇಳ್ತಾ ಇರ್ತಾನೆ. ಹಾಗೆ ನಮ್ಮ ಮನೆಯವರೆಲ್ಲರೂ ಸಹ ಬೇರೆಯವ್ರ ಹತ್ರ ಚೀತು ಅಂತ ಮುಗಿಸ್ಕೊಳ್ಳೋಕೆ ನಾನು ಮಾಡಿಬಿಟ್ಟೆ, ನನ್ನಂಥ ಮಗಳು ಹುಟ್ಟಲೇಬಾರ್ದಿತ್ತು, ಇನ್ನೂ ಎಷ್ಟು ದಿನ ಅಂತ ಕ್ಷಮೆಗಾಗಿ ಕಾಯಿಲೋ ನನಗಂತೂ ಗೊತ್ತಿಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಇದರಿಂದ ನಮ್ಮ ಅಪ್ಪನೂ ಹೋದ್ರು, ನಮ್ಮ ಮನೇನೂ ಹೋಯ್ತು, ಇವಾಗ ನಮ್ಮ ಮನೆಯವರು ಸಹ ನನ್ನಿಂದ ದೂರ ಆಗಿ ಹೋಗ್ಬಿಟ್ರು, ನನಗಿನ್ ಯಾವ ಆಸೆನೂ ಇಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ನಮ್ಮಪ್ಪ ನನ್ನ ಮನೆ ಮಗಳಾಗಿ ಎಲ್ಲ ಜವಾಬ್ದಾರಿನೂ ತಗೋತೀನಿ ಅಂತ ಅನ್ಕೊಂಡಿದ್ರು, ನಮ್ಮಪ್ಪ ನಮ್ಮಮ್ಮ ಅಜ್ಜಿ ಎಲ್ಲರೂ ಕನಸು ಕೊಟ್ಟಿದ್ರು, ಆದರೆ ನಾನೇನು ಮಾಡಿದೆ, ಆ ಕನಸನ್ನ ನುಚ್ಚು ಮಾಡಿ ಇವಾಗ ನನಗೆ ಅವ್ರ ಹತ್ರ ಹೋಗಿ ಮುಖ ತೋರ್ಸೋಕ್ಕೂ ಆಗ್ತಾ ಇಲ್ಲ ಅಂತ ಸಿಕ್ಕಾಪಟ್ಟೆ ಕಣ್ಣೀರಾಗ್ತಿದ್ರೆ ವಂಶಿ ಏನು ಮಾತಾಡದೆ ಸೈಲೆಂಟ್ ಆಗಿ ಅವಳ ಮುಖ ನಾನು ನೋಡ್ತಾ ಇರ್ತೇನೆ. ಹಾಗೆ ಗೀತಕ್ಕೆ ಹೇಳಿದ್ದು ಸರಿಯಾಗಿದೆ, ಅಪ್ಪ ಇದ್ದಿದ್ರೆ ಪ್ರಾಣನೇ ಬಿಡ್ತಾ ಇದ್ರು, ಗೀತಕ್ಕೂ ಮೇ ಬಿ ಗೊತ್ತಿತ್ತೇನೋ ನಾನು ಸರಿಯಾಗಿ ಡಿಸಿಷನ್ ತಗೊಳ್ಳಲ್ಲ ಅಂತ, ಅದಕ್ಕೆ ಇಂಥ ತಪ್ಪೆಲ್ಲ ಮಾಡಿಬಿಟ್ಟೆ, ಯಾರು ನನ್ನ ಕ್ಷಮಿಸಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ನೋಡು ನೀನೇನು ಬೇಕು ಅಂತ ಯಾರಿಗೂ ಮೋಸ ಮಾಡಿಲ್ಲ, ಒಬ್ಬರಿಂದ ಮೋಸ ಹೋಗಿದ್ಯಾ, ನಂಬಿಕೆ ಇಟ್ಟಿದ್ಯಾ, ಸಿಚುವೇಶನ್ ಅನ್ನೋದು ಹೀಗೆ ಇರಲ್ಲ, ಎಲ್ಲರ ಹತ್ರನೂ ಒಂದಲ್ಲ ಒಂದು ರೀತಿ ಬದಲಾಗ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಸ್ವಾತಿ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನಾವು ಇಷ್ಟಪಟ್ಟಿದ್ದೇನು ನಮಗೆ ಸಿಗಲ್ಲ, ಇನ್ನೇನು ಸಿಗುತ್ತೆ ಅನ್ನೋ ಅಷ್ಟೊತ್ತಿಗೆ ಆ ಪಶುಪತಿ ರಾಕ್ಷಸ ಬಂದು ಅದನ್ನೆಲ್ಲ ಕಿತ್ಕೊಬಿಡ್ತಾನೆ, ನಮ್ಮ ಜೀವನದಲ್ಲಿ ಯಾಕೆ ಹಿಂಗಾಗುತ್ತೆ, ಆ ರಾಕ್ಷಸ ನಮ್ಮ ಜೀವನದಲ್ಲಿ ಯಾಕಿದ್ದೇನೆ ವಂಶಿಯವರೇ ಅಂತ ಗೋಳು ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ಇಲ್ಲಿ ಗೋಳು ಅಂತ ಅಳ್ದ ಕುತ್ಕೊಂಡ್ರೆ ಯಾರು ಇದನ್ನ ಸಮಾಧಾನ ಮಾಡಕ್ ಬರಲ್ಲ, ಬಾ ಹೋಗೋಣ ಅಂತ ಅಂದಾಗ ಎಲ್ಲಿಗೆ ಅಂತ ಅಂದಾಗ ನಮ್ಮ ಮನೆಗೆ ಅಂತ ಅಂತ ಇರ್ತಾನೆ. ಯಾವ ಮನೆಗೆ ಅಂತ ಅಂದಾಗ ಇವಾಗ ರೆಸಾರ್ಟ್ಗೆ ಹೋಗೋಣ, ಅಲ್ಲಿಂದ ಬೆಂಗಳೂರಿಗೆ ಹೋಗೋಣ ಬಾ ಅಂತ ಅಂದಾಗ ಇಲ್ಲ, ಇದನ್ನು ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ, ಆ ಪಶುಪತಿ ಎಂಥ ರಾಕ್ಷಸ ಅಂತ ಗೊತ್ತಿದ್ರು ನಾನು ಹೆಂಗೆ ಡಿಸಿಷನ್ನ ತೊಗೊಂಡೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ನಾನು ಅಧಿಕಾರ ಬಿಟ್ಟ ಮೇಲೆ ಆ ಪಶುಪತಿ ಕೀ ಕೊಡ್ತಾನೆ ಇಲ್ವೋ ಅಂತ ನಾನು ಒಂದು ಕ್ಷಣನೂ ಯೋಚನೆ ಮಾಡಲಿಲ್ಲ, ಯಾಕಾದ್ರೂ ನನಗೆ ಇಂಥ ಬುದ್ಧಿ ಬಂತು, ಪಾಪ ಅಮ್ಮನಿಗೂ ಪ್ರೀತಿಗೂ ಮನೆ ಸಿಗುತ್ತೆ ಅಂತ ಬೆಳಗ್ಗೆ ಬೇರೆ ಹೇಳಿದ್ದೆ, ಇವಾಗ ನೋಡಿದ್ರೆ ಸಿಕ್ಕಾಪಟ್ಟೆ
ಸಂಕಟ ಪಡ್ತಾ ಇದ್ದಾರೆ. ಇಂಥ ಮಗಳು ಯಾಕಾದರೂ ಹುಟ್ಟಿದ್ಲು ಅಂತ ಅಮ್ಮ ಕಣ್ಣೀರು ಹಾಕ್ತಿರ್ತಾರೇನೋ ಅಂತ ಹೇಳ್ಕೊತಾ ಇರ್ತಾಳೆ. ಹಾಗೆ ಪಶುಪತಿಗೆ ಸ್ವಲ್ಪನಾದರೂ ಮನುಷ್ಯತ್ವ ಅನ್ನೋದಿಲ್ವ ವಂಶಿ ಅವರೇ? ಆ ದೇವಸ್ಥಾನದ ಮುಂದೆ ಸುಳ್ಳು ಹೇಳಿ ಎಲ್ಲರ ಮುಂದೆ ನಾನೇ ಸುಳ್ಳು ಅಂತ ತಪ್ಪಿಸತ್ತನಾಗಿ ಮಾಡಿಬಿಟ್ನಲ್ಲ, ಅವನಿಗೆ ಸ್ವಲ್ಪನಾದರೂ ಮನಸಾಕ್ಷಿ ಇಲ್ವಾ ಅಂತ ಬೈತಾ ಇರ್ತಾಳೆ. ಹಾಗೆ ದೇವರಿಗೆ ನನ್ನ ಕಷ್ಟ ಹಾಗೆ ನನ್ನ ಕಣ್ಣೀರು ಯಾವುದು ಸಹ ಅರ್ಥ ಆಗ್ತಿಲ್ವಾ? ಅಪ್ಪ ಕಟ್ಸಿದ ಮನೆಗೆ ವಾಪಸ್ ಹೋಗಿ ಖುಷಿಯಾಗಿರ್ತೀವಿ ಅಂತ ನಾನು ಅನ್ಕೊಂಡೆ, ಆದರೆ ಇವಾಗ ಬರೀ ಕೈಲಿ ನಾನು ಬಂದು ಬೀದಿನ ನಿಂತ್ಕೊಂಡಿದ್ದೀನಿ. ಆದರೆ ಇವಾಗ ಪಶುಪತಿ ಎಲ್ಲನೂ ಮೋಸದಿಂದ ಗೆದ್ದು ಬೀಗ್ತಾ ಇದ್ದಾನೆ ಅಂತ ಅನ್ಬೇಕಾದ್ರೆ ತಗೋ ಸ್ವಲ್ಪ ನೀರು ಕುಡಿ ಅಂತ ನೀರು ಕುಡಿಸ್ತಾ ಇರ್ತಾನೆ. ಹಾಗೆ ನೋಡು ಇವಾಗ ಪಶುಪತಿ ಟೈಮ್ ಬಂದಿದೆ, ಅದಕ್ಕೋಸ್ಕರ ಎಲ್ಲನೂ ಗೆದ್ಬಿಟ್ಟು ಬೀಗ್ತಾ ಇದ್ದಾನೆ. ಆದರೆ ಟೈಮ್ ಅನ್ನೋದು ಒಂದೇ ಥರ ಇರಲ್ಲ ಸ್ವಾತಿ, ಒಂದಲ್ಲ ಒಂದು ದಿನ ನಿನಗೂ ಬರುತ್ತೆ. ಅವಾಗ ನೀನು ಮತ್ತು ನಿನ್ನ ಫ್ಯಾಮಿಲಿ ಪಶುಪತಿ ನೋಡಿ ನಗಾಡಿದಂತೆ ಇವಾಗ ಅಜ್ಜಿ ಕಾಯ್ತಿದ್ದಾರೆ, ಬಾ ಹೋಗೋಣ ಅಂತ ಅಂದಾಗ ಈ ಕಡೆ ಹೊರಟೋಗ್ತಿರೋ ವಂಶಿ ಕೈನ ಇಟ್ಕೊಂಡು ಹಗ್ ಮಾಡ್ಕೋತಾಳೆ. ಈ ಕಡೆ ವಂಶಿಗಂತೂ ಸಿಕ್ಕಾಬಟ್ಟೆ ಫೀಲ್ ಆಗ್ತಾ ಏನು ಮಾಡಬೇಕು ಅಂತ ಗೊತ್ತಾಗದೆ ಈ ಕಡೆ ಸ್ವಾತಿನೂ ಸಹ ಅವನು ಹಗ್ ಮಾಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ. ಹಾಗೆ ವಂಶಿನ ಹಗ್ ಮಾಡ್ಕೊಂಡು ಕೇಳ್ತಾ ಇರ್ತಾಳೆ, ವಂಶಿಯವರೇ ನಾವು ಸೋತೋದ್ವಾ ಅಥವಾ ಇವತ್ತೆಲ್ಲ ನಾಳೆ ನಮ್ಮ ಮನೆ ಸಿಗುತ್ತೆ ಅಂತ ಸಮಾಧಾನ ಮಾಡ್ಕೊಳ್ಳ ಒಂದು ಗೊತ್ತಾಗ್ತಿಲ್ಲ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ವಂಶಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಸಮಾಧಾನ ಮಾಡ್ಕೊ, ಒಂದಲ್ಲ ಒಂದು ದಿನ ನಿನಗೂ ಒಳ್ಳೆ ಟೈಮ್ ಬರುತ್ತೆ, ಆ ಮನೆ ಸಿಗುತ್ತೆ, ಇವಾಗ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಭವಾನಿ ಅಜ್ಜಿ ಮತ್ತೆ ಹಾಗೆ ಗಣಪತಿ ತಾತ ಎಲ್ಲರೂ ಕೂತ್ಕೊಂಡು ಸ್ವಾತಿ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಿತಿನ್ ಅವರಿನ್ನೂ ಬಂದಿಲ್ಲ ಅಂತ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ಆಗ ಅಜ್ಜಿ ಹೇಳ್ತಾ ಇರ್ತಾರೆ, ಪಾಪ ಸ್ವಾತಿನ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಸಂಕಟ ಆಗ್ತಿದೆ. ಈ ಕಡೆ ಅವ್ರ ಮನೆಗೇನು ಸಿಗಲಿಲ್ಲ, ಹಾಗೆ ಪ್ರೆಸಿಡೆಂಟ್ ಜಾಗನೂ ಸಹ ಅವನು ಕಿತ್ಕೊಬಿಟ್ಟ ಅಂತ ಅಂದಾಗ ಅಷ್ಟೊತ್ತಿಗೆ ರಾಧಿಕಾ ಬಂದು ಹೇಳ್ತಾ ಇರ್ತಾಳೆ, ಹೌದಮ್ಮ ನನಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ, ಪೋಷಣ್ಣನ ಹತ್ರ ಹೋಗ್ಬಿಟ್ಟು ಅವ್ರ ಮನೇನ ವಾಪಸ್ ಕೊಡು ಅಂತ ಕೇಳಿದೆ, ಆದರೆ ಅವನು ಮಾತ್ರ ಯಾರಿಗೂ ಕೊಡಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ರಾಧಿಕಾ ಹೇಳ್ತಾ ಇದ್ರೆ ತುಂಬ ಕೋಪ ಮಾಡ್ಕೊಂಡು ನಿತಿನ್ನು ರಾಧಿಕಾನ ಗುರಾಯಿಸ್ತಾ ಇರ್ತಾನೆ. ಇನ್ನೊಂದು ಕಡೆ ಗಣಪತಿ ತಾತನೂ ಸಹ ಹೇಳ್ತಾ ಇರ್ತಾರೆ, ಆದರೂ ಅವಳು ಬ್ಲೈಂಡಾಗಿ ನಂಬಿಟ್ಲು, ಅವನು ಇಂಥ ಮೋಸಗಾರ ಅಂತ ಗೊತ್ತಿದ್ರು ಸಹ ಏನು ವಿಚಾರಣೆ ಮಾಡ್ದಲೆ ಅಧಿಕಾರನ ಬಿಟ್ಕೊಟ್ಲು ಅಂತ ಅಂದಾಗ ಏನು ಮಾಡಿದ್ರು ರೀ ನೀವು ಪ್ರಾಕ್ಟಿಕಲ್ ಆಗಿ ನಂಬ್ತಿದ್ದೀರಾ, ಆದರೆ ಅವಳು ಎಮೋಷನಲಿ ಫೂಲ್ ಆಗಿಬಿಟ್ಲು ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾರೆ, ಪಾಪ ಊರಿನ ಜಾತ್ರೆಗೆ ಬಂದರೆ ಅವ್ರ ಅಮ್ಮ ಅವರು ಎಲ್ಲಿ ಉಳ್ಕೋತಾರೆ ಅಂತ ಯೋಚನೆ ಮಾಡಿ ತನ್ನಪ್ಪ ಕಟ್ಸಿರೋ ಮನೇನ ಕೊಡಿಸಿದ್ರೆ ಖುಷಿಯಾಗಿರ್ತಾರೆ ಅಂತ ಅಂದ್ಕೊಂಡು ಈ ರೀತಿ ಮೋಸ ಹೋಗ್ಬಿಟ್ಲು ಅಂತ ಅಂದಾಗ ಹೌದು ಅಜ್ಜಿ ನೀವು ಹೇಳ್ತಾ ಇರೋದು ಕರೆಕ್ಟು, ಹೇಗಾದರೂ ಮಾಡಿ ಮನೆ ಕೊಡಿಸ್ಬೇಕು ಅಂತ ಅವರು ಈ ರೀತಿ ಯಾಮಾರ್ಬಿಟ್ರು, ಪಾಪ ಅವ್ರ ಮನಸ್ಸಲ್ಲಿ ಇದ್ದಿದ್ದು ಒಂದೇ ಆ ಮನೇನ ಬಿಡಿಸ್ಕೋಬೇಕು ಅಂತ ಸ್ವಾತಿ ಹೇಳ್ತಾ ಇದ್ರೆ ಅವ್ರು ಮಾತಾಡೋದನ್ನ ಕೇಳ್ಕೊಂಡು ಈ ಕಡೆ ರಾಧಿಕಾ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ನಿತಿನ ಗುರಾಯಿಸ್ತಾ ಇರ್ತಾರೆ. ಹಾಗೆ ಅವಳ ಜಾಗದಲ್ಲಿ ಬೇರೆ ಯಾರಾದರೂ ಇದ್ರೂ ಸಹ ಇದೇ ರೀತಿ ಆಗ್ತಿದ್ರು ಅಂತ ಅಂದಾಗ ಕರೆಕ್ಟಾಗಿ ಹೇಳ್ತಾ ಇದೆಯಾ ನಿತಿನ್, ಪಶುವಣ್ಣ ಮಾತ್ರ ತುಂಬ ಮೋಸ ಮಾಡ್ದ, ಸ್ವಾತಿಗೆ ಮನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ರೀತಿ ಮೋಸ ಮಾಡ್ದ, ಸ್ವಾತಿಗೆ ಮನೆ ಸಿಕ್ಕಿದ್ರೆ ಅವ್ರ ಮನೆಯವರೆಲ್ಲ ತುಂಬ ಖುಷಿ ಆಗ್ತಿದ್ರು ಅಂತ ರಾಧಿಕಾ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಮನೆ ಸಿಕ್ಕಿದ್ರೆ ವಂಶಿ ಜೊತೆ ಬೆಂಗಳೂರಿಗಾದ್ರೂ ಹೋಗೋಳು ಅಂತ ಅಂದಾಗ ಅಚ್ಚೆ ಇಂಥ ಮಾವ ಕೆಟ್ಟವನು ಅಂತ ನನಗೆ ಗೊತ್ತಿದ್ರೆ ಖಂಡಿತ ಈ ಕಡೆ ಮನೆ ಕೊಟ್ಟ ಮೇಲೆ ಅಧಿಕಾರ ಕೊಡಿ ಅಂತ ಹೇಳ್ತಾ ಇದ್ದೆ, ಆದರೆ ನಿಜವಾಗ್ಲೂ ಮಾವನ ಮೈಲಿ ಅರಿತಿರೋದು ರಕ್ತ ಅಲ್ಲ ವಿಷ ಅಂತ ನಿತಿನ್ ಬೈತಾ ಇರ್ತಾನೆ. ಹಾಗೆ ಮತ್ತೆ ರಾಧಿಕಾ ಹೇಳ್ತಾ ಇರ್ತಾಳೆ, ಅಮ್ಮ ಸ್ವಾತಿ ಇಲ್ಲೇ ಇದ್ರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ, ಒಂದು ಕೆಲಸ ಮಾಡಿ ಅವಳನ್ನ ಕರ್ಕೊಂಡು ಹೋಗಿ ಪ್ಲೇಸ್ ಚೇಂಜ್ ಆದರೆ ಅವಳ ಮನಸ್ಸು ಸ್ವಲ್ಪ ಸಮಾಧಾನ ಆಗುತ್ತೆ, ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ ಅಂದಾಗ ನಿತಿನ್ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಏನಮ್ಮ ಎಲ್ಲರದು ಒಂಥರ ಚಿಂತೆ ಆದರೆ ನಿಂದೆ ಒಂಥರ ಚಿಂತೆ ಅಂತ ಬೈತಾ ಇರ್ತಾನೆ. ಹಾಗೆ ನೋಡಿ ಅಮ್ಮ ಅವ್ರು ಎಲ್ಲೇ ಹೋದ್ರು ಸಹ ಅವ್ರ ನೋವನ್ನ ಯಾರು ಮರೆಯೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರೆ ರಾಧಿಕಾ ಮಾತ್ರ ನಿತಿನ್ನ ಗುರಾಯಿಸ್ತಾ ಇರ್ತಾಳೆ. ಹಾಗೆ ತಾತ ಹೇಳ್ತಾ ಇರ್ತಾರೆ, ಪಶುಪತಿ ತನ್ನ ಸ್ವಾರ್ಥಕ್ಕೋಸ್ಕರ ಸ್ವಾತಿ ಮನೆಯ ಜೀವನನೇ ಹಾಳು ಮಾಡಿಬಿಟ್ಟ ಅಂತ ಹೇಳೋ ಅಷ್ಟೊತ್ತಿಗೆ ಸ್ವಾತಿ ವಂಶಿ ಮನೆಗೆ ಬಂದೇ ಬಿಡ್ತಾರೆ. ಹಾಗೆ ಅಜ್ಜಿ ತಾತನಿಗೆ ಸ್ವಾತಿನ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಅಜ್ಜಿ ಬಂದು ಸ್ವಾತಿ ಎಲ್ಲೋಗಿದ್ದಮ್ಮ ಅಂತ ಅಂದಾಗ ಏನು ಮಾತಾಡದೆ ಸೈಲೆಂಟ್ ಆಗಿ ಹೋಗ್ತಿರ್ಬೇಕಾದ್ರೆ ತಾತ ಬಂದು ಹೇಳ್ತಾ ಇರ್ತಾರೆ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಸಿಕ್ಕಾಬಟ್ಟೆ ಚೆನ್ನಾಗಿ ಗೊತ್ತು, ದಯವಿಟ್ಟು ನಿನ್ನ ನೋವನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಮ್ಮ, ಮನಸ್ಸಾದ್ರೂ ಆಗರೋ ಆಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಏನು ಮಾತಾಡದೆ ಸ್ವಾತಿ ಕಣ್ಣೀರು ಹಾಕೊಂಡು ಹೋಗ್ತಿರ್ಬೇಕಾದ್ರೆ ಸ್ವಾತಿಯವರೇ ಒಂದು ನಿಮಿಷ ಅಂತ ನಿತಿನ್ ಹೇಳ್ತಾ ಇರ್ತಾನೆ. ನಿತಿನ್ ಎಲ್ಲಿ ಸ್ವಾತಿನ ಮಾತಾಡ್ಸಕ್ಕೆ ಹೋಗ್ತಾನೆ ಅಂತ ಸಡನ್ ಆಗಿ ನಿತಿನ್ ಕೈನ ರಾಧಿಕಾ ಇಟ್ಕೊಂಡು ಕಣ್ಸನ್ನೇ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ರಾಧಿಕಾ ನಿಂತ್ಕೋ ಸ್ವಾತಿ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಬೇಕಾದ್ರೆ ಏನು ಮಾತಾಡದೆ ಹೋಗ್ತಾ ಇರಬೇಕಾದ್ರೆ ಸ್ವಾತಿ ಎಲ್ಲೋಗಿದ್ಲು ವಂಶಿ ಅಂತ ವಂಶಿನ ಕೇಳ್ತಾ ಇರಬೇಕಾದ್ರೆ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ, ಎಷ್ಟಂತ ಸ್ವಾತಿನ ಕ್ವಶನ್ ಮಾಡ್ತೀರಾ, ಸ್ವಾತಿ ಸಿಕ್ಕಾಬಟ್ಟೆ ಡಿಸ್ಟರ್ಬ್ ಆಗಿದ್ದಾಳೆ, ಸ್ವಲ್ಪ ರೆಸ್ಟ್ ಮಾಡಲಿ ಆಮೇಲೆ ಮಾತಾಡಿರಂತೆ ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ ಸ್ವಾತಿ ಮತ್ತೆ ವಾಪಸ್ ರೂಮ್ ಕಡೆ ಹೋಗ್ತಿರ್ಬೇಕಾದ್ರೆ ನಿಂತ್ಕೋ ಸ್ವಾತಿ ಹೇಳ್ದಲ್ಲೇ ಕೇಳ್ದರೆ ಹಿಂಗೆ ಹೋಗಿದೆಯಲ್ಲ, ಎಲ್ಲರಿಗೂ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಅಂತ ರಾಧಿಕಾ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಕೋಪ ಮಾಡ್ಕೊಂಡು ನಿತಿನ್ ಸಹ ಹೇಳ್ತಾ ಇರ್ತಾನೆ, ಸುಮ್ಮನೆ ರಮ್ಮ ವಂಶಿ ಹೇಳಿದ ತಾನೆ ಅದನ್ನೇ ಪದೇ ಪದೇ ಎಷ್ಟು ಸಲ ನೀನು ಸ್ವಾತಿನ ಕೇಳ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ ನೋಡಿ ಸುಮ್ಮನೆ ಇರ್ತೀರ ಒಂದು ನಿಮಿಷ ರೆಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ಹೋಗು ನೀನು ರೆಸ್ಟ್ ಮಾಡು ಅಂತ ಸ್ವಾತಿನ ವಂಶಿಗೆ ಕಳಿಸ್ತಾ ಇರ್ತಾನೆ. ಹಾಗೆ ಸ್ವಾತಿ ಹೋದ್ಮೇಲೆ ಅಜ್ಜಿ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾರೆ, ಪಾಪ ಸ್ವಾತಿ ನೋಡಿದ್ರೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ರೀ, ಎಲ್ಲ ಜೊತೆ ಖುಷಿಯಾಗಿ ಮಾತಾಡ್ಕೊಂಡು ಯಾವ ರೀತಿ ಇದ್ಲು, ಇವತ್ತಿನ ಪರಿಸ್ಥಿತಿಗೆ ಪಶುಪತಿನೇ ಕಾರಣ ಅಂತ ಅನ್ಬೇಕಾದ್ರೆ ಹೌದು ಭವಾನಿ ಯಾವುದೋ ಜನ್ಮದಲ್ಲಿ ಕರ್ಮ ಮಾಡಿದ್ವಿ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ಅವನು ಇಂಥ ನರ್ಕನ ಈ ಹುಡುಗಿಗೆ ಕೊಡ್ತಾ ಇದ್ದಾನೆ, ನಿಜವಾಗ್ಲೂ ಅವ್ನು ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗ್ತಿದೆ ಅಂತ ತಾತ ಹೇಳ್ತಾ ಇರಬೇಕಾದ್ರೆ ಅವನು ಮನುಷ್ಯನ ಮೃಗ, ಒಂದೊಂದ್ಸಲ ಅವನನ್ನ ಸಿಗ್ದಾಕ್ಬೇಕು ಅಂತ ಅನ್ನೋಷ್ಟು ಕೋಪ ನನಗೆ ಬರ್ತಿದೆ ಅಂತ ನಿತಿನ್ ಕೋಪ ಮಾಡ್ಕೊಂಡು ಪಶುಪತಿನ ಬೈಕೊಂಡು ಹೋಗ್ತಾ ಇರ್ತಾನೆ.
ಹಾಗೆ ಹೊರಗಡೆ ಬಂದು ನಿತಿನ್ನು ಸ್ವಾತಿ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ರಾಧಿಕಾ ಬರ್ತಾಳೆ. ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಅಂದಾಗ, ಮಾತಾಡೋಕ್ಕೆ ಏನೂ ಉಳಿದಿಲ್ಲ ಅಮ್ಮ ಅಂತ ಅಂದಾಗ, ನೋಡು ಆ ಸ್ವಾತಿ ಬಗ್ಗೆ ನೀನು ಏನು ಕೇಳಬೇಡ, ಅವಳು ವಿಚಾರಣೆಗೆ ಹೋಗಬೇಡ ಅಂತ ಹೇಳಿದ್ದೆ ತಾನೆ, ಮತ್ತೇನಕ್ಕೆ ಅವಳ ಬಗ್ಗೆ ವಿಚಾರಿಸ್ತೀಯ ಅಂತ ಅಂದಾಗ, ಹಾಗಂತ ಸುಮ್ಮನೆ ಇರೋಕ್ಕಾಗುತ್ತಮ್ಮ ಅಂತ ಅಂದಾಗ, ನೋಡು ಪಶುಪತಿ ಅಣ್ಣ ಯಾರ ಕಂಟ್ರೋಲಿಗೂ ಬರಲ್ಲ, ಅದು ನಿನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಅಂದಾಗ, ಹಾಗಾದರೆ ನನಗೊಂದು ಡೌಟ್ ಅಮ್ಮ, ನೀನು ಆ ಕಿತಾಪತಿ ಮಾವನ ಜೊತೆ ಕೈ ಜೋಡಿಸಿದ್ಯಾ ಅಂತ ಅನ್ಸುತ್ತಲ್ವಾ ಅಂತ ನಿತಿನ್ ಹೇಳ್ತಾ ಇರ್ತಾನೆ. ಹಾಗಾದರೆ ಅಮ್ಮ ಆ ಮಾವ ಮಾಡಿದ್ದು ಸರಿನಾ ಅಂತ ಅನ್ಬೇಕಾದ್ರೆ, ನಾನು ಸರಿ ಅಂತ ಹೇಳ್ತಿಲ್ಲ, ಆದರೆ ಅವನು ಎಷ್ಟು ಡೇಂಜರ್ ಅಂತ ನೀನು ಸಿಕ್ಕಾಬಟ್ಟೆ ಚೆನ್ನಾಗಿ ಗೊತ್ತು. ಸೊ ಅವನ ವಿಷಯಕ್ಕೆ ನೀನು ಹೋಗಬೇಡ ಅಂತ ಅಂದಾಗ, ನಾನು ಯಾರ ವಿಷಯಕ್ಕೆ ಹೋಗಬೇಕು ಯಾರ ವಿಷಯಕ್ಕೆ ಹೋಗಬಾರ್ದು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು, ನೀನು ಬೇರೆ ಹೊಸ ಕತೆ ಕಟ್ಟಕ್ಕೆ ಬರಬೇಡ ಅಂತ ಬೈಕೊಂಡು ಹೋಗ್ತಾ ಇದ್ರೆ, ನಿತಿನ್ ನಿಂತ್ಕೊಳ್ಳೋ ಅಂತ ಎಷ್ಟು ಕೂಗಿದ್ರು ಸಹ ಕೇರ್ ಮಾಡದೆ ತನ್ನ ಪಾಡಿ ತನ್ನ ನಿತಿನ್ ಹೋಗ್ತಾ ಇರ್ತಾನೆ. ಹಾಗೆ ರಾಧಿಕಾ ನಿತಿನ್ ಹೋದ್ಮೇಲೆ ಎಲ್ಲ ನನ್ನ ಕಂಟ್ರೋಲಿಗೆ ತಪ್ಪಿಡ್ತು, ಈ ಪಶುಪತಿ ಅಣ್ಣ ಯಾಕಾದರೆ ಹಿಂಗೆ ಮಾಡಿದ್ನೋ, ನಿತಿನ್ ನನ್ನ ಕಂಟ್ರೋಲಿಗೆ ಬಂದ ಅಂತ ನಾನು ಖುಷಿ ಪಡ್ತಿರ್ಬೇಕಾದ್ರೆ ಕೈ ತಪ್ಪಿ ಮತ್ತೆ ಹೋಗ್ತಿದ್ದಾನೆ. ಇನ್ನೂ ಈ ರೀತಿ ಆಗೋಕ್ಕೆ ನಾನು ಬಿಡಬಾರ್ದು, ಏನಾದರೂ ಐಡಿಯಾ ಮಾಡಿ ನಿತಿನ್ನ ನನ್ನ ಕಡೆ ಸೆಳೆತೋ ಹಾಗೆ ಮಾಡಲೇಬೇಕು ಅಂತ ಯೋಚನೆ ಮಾಡ್ಕೋತಾ. ಹಾಗೆ ನನ್ನ ಕಡೆ ರೂಮಲ್ಲಿ ಕೂತ್ಕೊಂಡು ಸ್ವಾತಿ ತನ್ನ ಅಪ್ಪನ ಫೋಟೋ ನೋಡ್ಕೊಂಡು ಕಣ್ಣೀರು ಹಾಕ್ತಾ ಇದ್ರೆ, ವಂಶಿ ಕಾಡಲ್ಲಿ ನಡೆದಿದ್ದನ್ನೆಲ್ಲ ನೆನಪು ಮಾಡ್ಕೋತಾ ಇರ್ತಾನೆ. ಇಬ್ಬರು ಕಾಡಿನ ರಾಜನ ಮಧ್ಯೆ ಸಿಗಾಕೊಂಡಾಗ ಕಾಡಿನ ರಾಜ ಒಂದು ಜ್ಯೂಸ್ನ ತೊಗೊಬರ್ತಾನೆ. ಇಲ್ಲಿ ಗಿಡ ಗಂಟೆ ಹಣ್ಣುಗಳನ್ನೆಲ್ಲ ಹಾಕಿ ಇದು ರಸ ಮಾಡಿರ್ತೀವಿ, ಇದು ಜ್ಯೂಸು, ಹೊಸ್ದಾಗಿ ಮದುವೆ ಆಗಿದ್ದೀರಾ ಇವರಿಬ್ಬರು ನೀವು ಕುಡಿಲೇಬೇಕು ಅಂತ ಅಂದಾಗ, ವಂಶಿನ ಕುಡಿಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಇದು ತುಂಬ ಸ್ಮೆಲ್ ಬರ್ತಿದೆ, ಘಮ ಘಮ ಅಂತಿದೆ, ಇದು ನಾನು ಕುಡಿತೀನಿ, ನೀನಂತೂ ಖುಷಿಯಾಗಿರಲ್ಲ, ಆದರೆ ನನ್ನನ್ನು ಖುಷಿಯಾಗಿರಕ್ಕೆ ಬಿಡಲ್ವಲ್ಲ ಅಂತ ಆ ಜ್ಯೂಸ್ನ ಕುಡಿಯೋಕೆ ಹೋಗ್ತಾ ಇರಬೇಕಾದ್ರೆ ಕೈಯಾರ ಕಿತ್ಕೊಂಡು ಅದನ್ನೆಲ್ಲನೂ ಸಹ ಸ್ವಾತಿ ಕುಡಿದ್ಬಿಡ್ತಾಳೆ. ನಿನಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ, ಎಲ್ಲನೂ ಕುಡ್ದೆ ಅಂತ ಅಂದಾಗ, ಕುಡ್ದಿದ್ದು ಮತ್ತಲ್ಲಿ ತೇಲಾಡ್ತಿರ್ಬೇಕಾದ್ರೆ ಕಾಡಿನ ರಾಜ ಹೇಳ್ತಾ ಇರ್ತಾನೆ, ಇವರು ಹೊಸ್ದಾಗಿ ಮದುವೆ ಆಗಿದ್ದೀರಾ, ಎಂಜಾಯ್ ಮಾಡ್ಕೊಳ್ಳಿ, ಯಾಕೆಂತಂದರೆ ಇವ್ರಿಗೆ ನಶೆ ಇಳಿಯೋದು ಬೆಳಗ್ಗೆ ಬಾಯ್ ಅಂತ ಹೇಳಿ ಹೊರಟೋಗ್ತಾ ಇದ್ರೆ, ವಂಶಿ ಗುರಾಯಿಸ್ಕೊಂಡು ಸ್ವಾತಿ ಮುಖನ ನೋಡ್ತಾ ಇರಬೇಕಾದ್ರೆ ಹಾಗೆ ಚೆನ್ನಾಗಿ ಕುಡಿದು ಮಲ್ಕೊಬಿಡ್ತಾಳೆ. ಎದ್ದೇಳೆ ಮೇಕೆ ಎದ್ದೇಳೆ ಅಂತ ಅನ್ಬೇಕಾದ್ರೆ, ನಾನು ಎದ್ದೇಳಲ್ಲ ಅಂತ ಅಂದಾಗ, ಬಾರೋ ಇಲ್ಲಿ ವಂಶಿ ಅಂತ ಅನ್ಬೇಕಾದ್ರೆ, ಏಕವಚನದಲ್ಲಿ ಮಾತಾಡಿಸ್ತೀಯ ಅಂತ ಅಂದಾಗ, ನಾನು ಹಿಂಗೆ ಮಾತಾಡ್ಸೋದು, ನನ್ನ ಮಾತನ್ನ ನೀನು ಕೇಳಬೇಕು ಅಂದಾಗ, ನಾನು ಕೇಳಲ್ಲ ಕಣೆ ಏನೇ ಮಾಡ್ತೀಯ ಅಂತ ಅಂದಾಗ, ದೊಡ್ಡದೊಂದು ಚಕ್ರ ಬಂಡಿ ತಗೊಂಡು ನಿನ್ನ ತಲೆ ಮೇಲೆ ಎತ್ತಾಕ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಸರಿಯಾಗಿ ನೆಟ್ಟದ್ದು ನಿಂತ್ಕೊಳ್ಳೋದು ಕಲ್ತ್ಕೊ, ಆಮೇಲೆ ಎತ್ತಾಕಿವಂತೆ ಅಂತ ವಂಶಿ ಬೈತಾ ಇರಬೇಕಾದ್ರೆ ಗುರಾಯಿಸ್ಕೊಂಡು ಹಾಗೆ ವಂಶಿ ಮುಖನ ನೋಡ್ತಾ ಸ್ವಾತಿ ನಿಂತ್ಕೋತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.